See the question number 11. In the figure, radius of the circle with the center O. So, ಇಲ್ಲಿ radius of the circle with the center O. Area of the sector OAPB. So, ಏನ್ ಮಾಡಬೇಕು ನಾವಿಲ್ಲಿ ಈ ಏರಿಯಾವನ್ನ ಹೇಳಬೇಕು. So, area of this circle AOBP ಅಲ್ವಾ. ಸೊ ಇಲ್ಲಿ ನೋಡಿ ಈ ಒಂದು ಏರಿಯಾ AOB area of the sector ಏನಾಗುತ್ತೆ ಫಾರ್ಮುಲಾ theta divided by 360 into pi r square ಅಲ್ವಾ. ಸೊ ಇದೇನಾಗ್ತಾ ಇಲ್ಲಿ theta is 30 degree. 30 divided by 360 into pi r square. ಸೊ ಇಲ್ಲಿ ಏನ್ ಹೇಳತ್ತೆ ಟೋಟಲ್ ಆಂಗಲ್ ಎಷ್ಟಿರತ್ತೆ 360 ಡಿಗ್ರಿ ಇರತ್ತೆ. ಸೊ ಇಲ್ಲಿ AOB ಯ ಏರಿಯಾ ಏನಾಗುತ್ತೆ ಸೆಕ್ಟರಿನ ಏರಿಯಾ ಏನಾಗುತ್ತೆ theta divided by 360. ಈ ಹೋಲ್ ಆಂಗಲ್ ಅಲ್ಲಿ ಓನ್ಲಿ 30 ಡಿಗ್ರಿ ಆಂಗಲ್ ಇನ ಆರ್ಕ್ ಅನ್ನ ಫೈಂಡ್ ಔಟ್ ಮಾಡ್ತಾ ಏರಿಯಾವನ್ನ ಫೈಂಡ್ ಔಟ್ ಮಾಡ್ತಾ ಇರ್ತೀವಿ. ಸೊ ಇದೇನಾಗುತ್ತೆ 30 ಡಿವೈಡ್ ಬೈ 360 ಇಂಟು ದಿಸ್ ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್ ಆಗತ್ತೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ AOBP ದಿಸ್ ಏರಿಯಾ ಅಂದ್ರೆ ಏನಾಗುತ್ತೆ ಟೋಟಲ್ ಏರಿಯಾ ಇಸ್ 360 ಡಿಗ್ರಿ. ಹಿಯರ್ ಓನ್ಲಿ ವಿ ಹ್ಯಾವ್ ಟು ಫೈಂಡ್ ದಿಸ್ AOPP ಮೀನ್ಸ್ 360 ಮೈನಸ್ ಥೀಟಾ ಅಲ್ವಾ. ಸೊ ಇದೇನಾಗುತ್ತೆ ರಿಮೈನಿಂಗ್ ಏರಿಯಾ ಆಫ್ ದಿಸ್ ಸೆಕ್ಟರ್ OAPB ಆಗತ್ತೆ. ಹಾಗಾದ್ರೆ ಏನ್ ಹೇಳ್ಬೋದು ನಾವು 360 ಡಿಗ್ರಿ ಮೈನಸ್ ಥೀಟಾ ಇಸ್ ಹಿಯರ್ AOB ರಿಮೈನಿಂಗ್ ಏರಿಯಾ ಏನ್ ಹೇಳ್ತಾ ಇದೆ ಇಲ್ಲಿ 30 ಡಿಗ್ರಿ ಇದೆ ಅಲ್ವಾ. ಸೊ ಮೈನಸ್ ಏನ್ ಮಾಡ್ಬೇಕು 30 ಡಿಗ್ರಿ ಮಾಡ್ಬೇಕು ಡಿವೈಡೆಡ್ ಬೈ ಹೋಲ್ ಏರಿಯಾ 360 ಡಿಗ್ರಿ ಇಂಟು ಪೈ ಆರ್ which is the area of the sector OAPB. Therefore, A is the required answer.